ಈ ಪ್ರಜಾಕೀಯ ಹಾಗಾದ್ರೆ ಅಧಿಕಾರಕ್ಕೆ ಬರೋದು ಯಾವಾಗ? ನಾನು ನಿಂತ್ಕೊಂಡೆ, ನನಗೆ ಓಟ್ ಹಾಕ್ತಾರೆ ಜನ ಕೂಡ ನಮ್ಮ ಬ್ರದರ್ ಬರ್ತಾರೆ, ನಾನು ನಿಂತ್ಕೊಂತೀನಪ್ಪ ಅಂತ. ನಮ್ಮ ವೈಫು, ನೆಕ್ಸ್ಟ್ ನಮ್ಮ ಅಣ್ಣನ ಮಗ, ನೆಕ್ಸ್ಟ್ ನನ್ನ ಮಗ, ನನ್ನ ಮಗಳು. ಯಾಕಂದ್ರೆ ನೀವು ಆಮೇಲೆ ಓಟ್ ಹಾಕ್ತೀರಿ, ಉಪೇಂದ್ರನ್ ಮಗನ್ ನಂಬ್ತೀನಪ್ಪ ನಾನು. ನಿಮ್ಗೆ ಯಾಕ್ರಿ ನಮ್ಗೆ ಅಧಿಕಾರ ಕೊಡ್ರಿ, ನಾವು ತೋರಿಸ್ತೀವ್ರಿ, ಸುವರ್ಣ ಕರ್ನಾಟಕ ಮಾಡ್ಬಿಡ್ತೀವಿ, ಇಡೀ ಇಂಡಿಯಾ ಅಲ್ಲಿಗೆ ತೊಗೊಂಡೋಗ್ಬಿಡ್ತೀವಿ, ಇಲ್ಲಿಗೆ ತೊಗೊಂಡೋಗಿ ಅಭ್ಯಾಸ ಆಗ್ಬಿಟ್ಟಿದೆ ನಿಮ್ಗೆ. ನಿಮ್ಗೆ ಇವಾಗ ವ್ಯಕ್ತಿನೇ ನೋಡಿದ್ರೆ ನನಗೆ ತುಂಬಾ ಜನ ಆರ್ಗ್ಯೂ ಮಾಡಿದ್ರೆ ನನಗೆ ಯಾರು ಅಂತ ಗೊತ್ತಾ, ಹೆಂಗ್ ಓಟ್ ಹಾಕ್ಲಿ? ಓಕೆ, ಗೊತ್ತಾಯ್ತಪ್ಪ, ಏನ್ ವಿಷಯ ಹೇಳು, ಗೊತ್ತಾಯ್ತು. ಒಬ್ಬ 10 ಸತಿ ಗೆದ್ದಿಯಾನೆ. ಮೊನ್ನೆ ನಾನು ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಹುಟ್ಟೂರಿಗೆ ಹೋಗಿದ್ದೆ. ಅಲ್ಲಿ ಎಲ್ಲರೂ ಜನರು ಮಾತಾಡ್ಸೋ ಪ್ರಜಾಕೀಯ ಬಗ್ಗೆನೂ ಅವರೆಲ್ಲ ಹತ್ರ ಒಪಿನಿಯನ್ ಕೇಳ್ತಾ ಇದ್ದೆ. ಒಬ್ರು ಹಿರಿಯರು ಒಂದು ಮಾತನ್ನು ಹೇಳ್ತಾ ಇದ್ರು. ಅಂದ್ರೆ ನೀವು ಏನ್ ಹೇಳ್ತೀರೋ ಅದು ತದ್ವಿರುದ್ಧವಾದ ಮಾತನ್ನು ಅವ್ರು ಹೇಳ್ತಾ ಇದ್ರು. ಬಹಳ ಅದ್ಭುತವಾದ ಮಾತನ್ನು ಹೇಳಿದ್ರು ಅವರು. ಉಪೇಂದ್ರ ಅವರು ಅಧಿಕಾರಕ್ಕೆ ಬರ್ಬೇಕಂದ್ರೆ ನಾವು ಬಹಳ ಆಸೆ ಇದೆ. ಉಪೇಂದ್ರ ಅವರನ್ನ ಯಾರು ಒಂದಷ್ಟು ಜನ ಪ್ರಜಾಕೀಯನ್ ಯಾರ್ಯಾರು ಹಿಂದೆ ಹೋಗ್ತಾರೆ, ಅಲ್ಲೊಂದು 5 ಜನ ಗೆದ್ದು ಬರ್ಬೇಕು ಅನ್ನೋ ಅಥವಾ ಆಯ್ಕೆಯಾಗಿ ಬರ್ಬೇಕು ಅನ್ನೋ ಆಸೆ ನಮಗಿದೆ. ಯಾಕಂದ್ರೆ ಹೇಗೆ ಕೆಲಸ ಮಾಡ್ತಾರೆ ಅಂತ ನೋಡ್ಬೇಕು. ಅದಕ್ಕೆ ಉಪೇಂದ್ರ ಅವ್ರು ಏನ್ ಮಾಡ್ಬೇಕು, ಒಂದು 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಅವರ ಕ್ಯಾಂಡಿಡೇಟ್ ಗಳನ್ನ ನಿಲ್ಲಿಸ್ಲಿ. 10 ವಿಧಾನಸಭಾ ಕ್ಷೇತ್ರಗಳಿಗೆ ಉಪೇಂದ್ರ ಅವರು ವಿಪರೀತವಾಗಿ ವರ್ಕ್ ಮಾಡ್ಲಿ. ಅದ್ರೊಂದು 3 ಜನ ಗೆಲ್ಸ್ಕೊಂಡ್ ಬರ್ಲಿ. ಆ 3 ಜನ ಹೆಂಗ್ ಕೆಲಸ ಮಾಡ್ತಾರೆ ಅಂತ ನೋಡಿ ಅವ್ರು ಹೇಳ್ತಾ ಇದ್ದು, ಹೆಂಗ್ ಕೆಲಸ ಮಾಡ್ತಾರೆ ನೋಡಿ ಮುಂದಿನ ಚುನಾವಣೆಗೆ ಪ್ರಜಾಕೀಯಕ್ಕೆ ನಾವ್ ಎಲ್ಲರೂ ಹಿಂದೆ ಹೋಗ್ತೀವಿ ಅಂತ. ಒಂದೇ ಒಂದು ಇನ್ನೂ ಒಂದ್ಸತಿ ಅವರು ವಯಸ್ಸಾದವ್ರು ಹೇಳಿ, ತುಂಬಾ ಸಂತೋಷ ನಿಮ್ಮ ಇದಕ್ಕೆ, ದಯವಿಟ್ಟು ಇದನ್ನ ಕೇಳಿಸ್ಕೊಳ್ಳಿ. ಅಗೇನ್ ನೀವು ಒಬ್ಬ ನಾಯಕನ ಸರ್ಚ್ ಅಲ್ಲಿ ಇದ್ದೀರಾ, ಒಬ್ಬ ಯಾವನ್ನ ಬರ್ಲಿ ಕೇಳಿ. ಒಂದ್ ಸಿಂಪಲ್ ಹೇಳ್ತೀನಿ, ನಮ್ಮ ಮನೆಗೆ ಒಬ್ಬ ಕೆಲಸದವ್ನು ಬರ್ತಾನೆ, ನಾನು ಇದನ್ನೇ ಮತ್ತೆ ಹೇಳ್ತೀನಿ. ಅವ್ ಒಬ್ಬ ಬಂದು ಹೇಳ್ತಾನೆ, ಏನೋ ನೋಡಪ್ಪ ನನಗೆ ಹಿಂಗೆ, ನನಗೆ ಕರೆಕ್ಟ್ ಆಗಿ ಎಲ್ಲ ಎಕ್ಸಾಕ್ಟ್ ಇದು ಕೊಡಬೇಕು, ನನಗೆ ಒಂದು CCTV ಹಾಕ್ಬೇಕು, ನಾನು ಕೆಲಸ ಮಾಡೋದು ನೀನ್ ನೋಡ್ಬೇಕು, ನಾನು ಇದೇ ತರ ಕೆಲಸ ಮಾಡ್ತೀನಿ, ನನಗೆ ಇಷ್ಟು ಸಂಬಳ ಅಂತ. ಇನ್ನೊಬ್ಬರ್ದ ನೀನೇನು ತಲೆ ಕೆಡಿಸ್ಕೊಂಬಿಡ, 5 ಲಕ್ಷ ಕೊಡಿ, ನಿನ್ ಮನೆ ಮೈಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂತ. ನಿಮ್ಗೆ ಸೆಕೆಂಡ್ ಒಂದು ಬಹಳ ಖುಷಿ ಅನ್ಸುತ್ತೆ, ಯಾಕಂದ್ರೆ ಅವ್ನು ಏನು ಕೇಳ್ತಾ ಇಲ್ಲ. ಬಟ್ ಫಸ್ಟ್ ಒಂದು ಸಿಕ್ಕಾಪಟ್ಟೆ ರಿಸ್ಟ್ರಿಕ್ಷನ್ ಆಗ್ತಾ ಇದ್ದಾನೆ. ನಾನು ಹಿಂಗೆ ಅವ್ನು ಖಾರ ಅನ್ನಿಸ್ತಾ ಇದ್ದಾನೆ, ಅವ್ನು ವಿಚಾರ ಹೇಳ್ತಾನೆ, ನಿಮ್ಗೆ ಇಷ್ಟ ಆಗಲ್ಲ ಅದು. ನಿಮ್ಗೆಲ್ಲ ಏನಾಗ್ಬಿಡಿದೆ, ಒಬ್ಬ ಮಾಡೆಲ್ ಬರ್ಲಿ, ಒಬ್ಬ ಮಾಡೆಲ್ ಮಾಡಿ ತೋರಿಸ್ಬಿಡ್ಲಿ. ನಾನ್ ಹೇಳ್ತಿರೋದು ಒಬ್ಬ ವ್ಯಕ್ತಿ ಮಾಡೋದಲ್ಲ, ನಾನು ಹೇಳ್ತಾ ಇರೋದು ನಾವೆಲ್ಲ ಸೇರ್ಕೊಂಡು ಮಾಡೋದು ನಾನು ಮಾತಾಡ್ತಾ ಇರೋದು. ಅರ್ಥ ಆಯ್ತಾ ನಿಮ್ಗೆ? ನಾಳೆ ನಾ ತಪ್ಪು ಮಾಡಿದ್ರೆ ನೀವು ನನ್ನ ಕೆಳಗೆ ಇಳಿಸ್ಬೇಕು ಅಂದ್ರೆ ನಿಮ್ಗೆ ವಿಚಾರ ಗೊತ್ತಿರ್ಬೇಕು. SOP ಅಂದ್ರೆ ಏನದು ಗೊತ್ತಿರ್ಬೇಕು, ನಾನು ಯಾವ ತರ ಕೆಲಸ ಮಾಡ್ತೀನಿ, ನಾನು ಪಾರದರ್ಶಕತೆ ಅಂದ್ರೆ ಏನದು ಗೊತ್ತಿರ್ಬೇಕು ನಿಮ್ಗೆ. ಪಾರದರ್ಶಕ ರಿಪೋರ್ಟ್ ನಾನು ನಿಮ್ಗೆ ಹೆಂಗ್ ಕೊಡ್ತೀನಿ ನಿಮಗ್ ಗೊತ್ತಿರ್ಬೇಕು. ಅದು ನಾಳೆ ಇಲ್ಲ, ನಾನು ಯಾವ್ದೋ ಒಂದು ಫೈಲ್ ತಗೊಂಡು ನಿಮ್ಗೆ ಕೊಡ್ತೀನಿ, ನೋಡ್ರಿ ನಾನು ಮಾಡಿದ್ದೀನಿ, ನೋಡ್ರಿ ಇಷ್ಟು ಖರ್ಚು ಮಾಡಿದೀನಿ ಅಂದ್ರೆ ನೀವು ಓಕೆ ಅಂದ್ರೆ ನಾನು ಫ್ರಾಡ್ ಮಾಡ್ತೀನಿ. ಇಲ್ಲಪ್ಪ, ನನಗೆ ಪ್ರತಿಯೊಂದು ಪಾರದರ್ಶಕ ಕೆಲಸ ಮಾಡ್ಬೇಕು. ಅದಕ್ಕೆ ಏನೇನು ಇದಿದೆ, ಯಾವ ತರ ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಮಾಡ್ತೀವ, ಯಾವ ತರ ಟೆಕ್ನಾಲಜಿ ಯೂಸ್ ಮಾಡ್ತೀವಿ, ಬಿಲ್ಸ್ ಗಳು ಯಾವ ಪ್ರೊಡ್ಯೂಸ್ ಮಾಡ್ತೀವಿ. ಸಿ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಇಲ್ಲಿ ಜನಗಳು ಇನ್ವಾಲ್ವ್ ಆಗ್ಬೇಕನ್ನೋದೇ ಅಷ್ಟೇ ನಾನು ಕೇಳ್ತಾ ಇರೋದಿಲ್ಲ. ಮತ್ತೆ ಒಂದು ಮಾಡೆಲ್, ಅವಾಗ ನಾನು ಏನಕ್ಕೆ ನಾನು ಪ್ರಜಾಕೀಯ ಆಗ್ಬೇಕಿತ್ತು, ನಾನು ಯಾವ್ದಾದ್ರು ಒಂದು ರಾಜಕೀಯ ಪಕ್ಷದಲ್ಲೇ ಹೋಗ್ಬಿಟ್ಟು ಅಲ್ಲೇ ಒಂದು ಕ್ಷೇತ್ರ ಮಾಡ್ಬೋದಾಗಿತ್ತಲ್ವಾ, ಮಾಡ್ಬೋದಲ್ವಾ? ಅಲ್ಲ, ಓಕೆ, ಇದು ಓಕೆ. ಬಟ್ ಈಗ ಪ್ರಜಾಕೀಯ ಕಾನ್ಸೆಪ್ಟ್ ಥಿಯರಿ ರೂಪದಲ್ಲಿದೆ. ಪ್ರಾಕ್ಟಿಕಲ್ ಆಗಿ ಜನ ನೋಡೋದು ಹೇಗೆ? ಪ್ರಾಕ್ಟಿಕಲ್ ನೀವು ಇನ್ವಾಲ್ವ್ ಆಗ್ಬೇಕು. ಸಿ ಡೋಂಟ್ ಎಕ್ಸ್ಪೆಕ್ಟ್, ನೀವೇನ್ ಗೊತ್ತಾ, ಯಾರೋ ಬಂದು ನನ್ನ ಜೀವನ ಉದ್ಧಾರ ಮಾಡ್ಲಿ ಅಂತೀರಾ, ನಾನು ಇನ್ವಾಲ್ವ್ ಆಗ್ತೀನಿ ಅಂತೀರಾ. ಕೇಳಿ, ನಿಮ್ ಜೀವನ ಉದ್ಧಾರ ನೀವು ಸ್ವಲ್ಪ ಪರಿಶ್ರಮ ಪಡ್ಬೇಕಲ್ವಾ? ಇದನ್ನ ಯಾಕೆ ಒಪ್ಕೊಂತ ಇಲ್ಲ ನೀವು ವೋಟರ್ಸ್ ಆಗಿ? ನಿಮ್ಗೆ ಕಷ್ಟ ಅನ್ಸ್ಬೋದು, ಇದು ಯಾರು ನಿಮ್ಗೆ ಹೇಳಿಲ್ಲ ಇದುವರೆಗೂ. ಬಿಟ್ಬಿಡ, ನಾನು ಮಾಡ್ಕೊಂತೀನಿ, ನಿಮ್ಗೆ ಯಾಕ್ರಿ ನಮ್ಗೆ ಅಧಿಕಾರ ಕೊಡ್ರಿ, ನಾವು ತೋರಿಸ್ತೀವ್ರಿ, ಸುವರ್ಣ ಕರ್ನಾಟಕ ಮಾಡ್ಬಿಡ್ತೀವಿ, ಇಡೀ ಇಂಡಿಯಾ ಅಲ್ಲಿಗೆ ತೊಗೊಂಡೋಗ್ಬಿಡ್ತೀವಿ, ಇಲ್ಲಿಗೆ ತೊಗೊಂಡೋಗಿ ಅಭ್ಯಾಸ ಆಗ್ಬಿಟ್ಟಿದೆ ನಿಮ್ಗೆ. ಸಿ ನೀವು ಇನ್ವಾಲ್ವ್ ಆಗಿ ಸುಮ್ಮನೆ ಬನ್ನಿ, ನಾವೆಲ್ಲ ಸೇರ್ ಮಾಡೋಣ ಅಂದ್ರೆ ಇವನ್ ಯಾವನಯ್ಯ ಮಾಡಿ ತೋರಿಸ್ಲಿ, ಓಟ್ ಹಾಕ್ತೀವಿ ಅವನಿಗೆ. ನನಗೆ ಅರ್ಥನೇ ಆಗಲ್ಲ, ನನ್ನ ಒಬ್ಬನ ಕೈಲೂ ಆಗದೆ ಇರೋಂಥದ್ದು ಇದು. ನಾಳೆ ನೀವು ನನ್ನ ಕೇಳಲಿಲ್ಲ ಅನ್ಕೊಳ್ಳಿ, ನಾನು ಏನೇ ನಿಮ್ಗೆ ತೋರಿಸ್ಬೋದು, ನೀವು ಇನ್ವಾಲ್ವ್ ಆಗಿಲ್ಲ ಅನ್ಕೊಂಡು ನಾನು ಬಿಟ್ಬಿಡ್ತೀನಿ. ಆಮೇಲೆ ಜನಕ್ಕೆ ಇಂಟ್ರೆಸ್ಟ್ ಇಲ್ಲಪ್ಪ ಅಂತ. ಅರ್ಥ ಆಯ್ತಾ? ಅಂದ್ರೆ ನಾನು ಇಲ್ಲಿವರೆಗೆ ನೀವು ಹೇಳಿದ ಮಾತಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೇನಪ್ಪ ಅಂದ್ರೆ, ಉಪೇಂದ್ರ ಅವರಿಗೆ ಒಂದು ಕನಸಿದೆ, ಸಮಾಜದಲ್ಲಿ ಏನೋ ಬದಲಾವಣೆ ತರಬೇಕು ಅಂತ. ಅದಕ್ಕೋಸ್ಕರ ಉಪೇಂದ್ರ ಅವರು ಒಂದು ವೇದಿಕೆ ಸೃಷ್ಟಿ ಮಾಡಿದ್ದಾರೆ. ಆ ವೇದಿಕೆಯನ್ನು ಮುಂದುವರ್ಸ್ಕೊಂಡು ಹೋಗುವಂತ ಎಲ್ಲಾ ಜವಾಬ್ದಾರಿ ನಮ್ಮ ಮೇಲಿದೆ ಅಲ್ವಾ? ಜನರ ಮೇಲಿದೆ. ಖಂಡಿತ ಅಲ್ವಾ? ಜವಾಬ್ದಾರಿ ತಗೊಳಲ್ವಾ ನೀವು? ಈ 2 ದಾರಿ ಇದೆ ನಿಮ್ಗೆ. ಈ ಕಡೆ 4-5 ಜನ ಇದ್ದಾರೆ, ಅವ್ರೆಲ್ಲ ಹೇಳ್ತೀವಿ ನಿಮ್ಮನ್ನೆಲ್ಲ ನಾವು ಚೆನ್ನಾಗಿ ಮಾಡ್ತೀವಿ ಅಂತ. ಗುಡ್, ನಾನ್ ಇನ್ನೊಬ್ಬ ಯಾಕೆ ಅಲ್ಲಿ ಅಂತ ನಾನು ಇನ್ನೊಂದ್ ರೀತಿ ಹೇಳ್ತೀನಿ, ಬನ್ನಿ ನೀವೆಲ್ಲ ಸೇರ್ಕೊಬೇಕು. ನಾನು ಈ ವ್ಯಕ್ತಿಗಳು ತೋರ್ಸಲ್ಲ, ನಾನು SOP ಹೇಳ್ತೀನಿ, ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀನಿ, ಬನ್ನಿ ಟೆಕ್ನಾಲಜಿ ನೀವು ನನಗೆ ಗೈಡ್ ಮಾಡಿ. ನಾನು ನಾಳೆ ಒಂದು ರಿಪೋರ್ಟ್ ಕೊಡ್ತೀನಿ, ನೀವು ಒಂದಷ್ಟು ಸಜೆಷನ್ ತಗೊಂತೀನಿ. ಇಲ್ಲ ರೀ, ಈ ರಿಪೋರ್ಟ್ ನಮ್ಗೆ ಒಪ್ಪಲ್ಲ, ಬೇರೆ ತರ ರಿಪೋರ್ಟ್ ಕೊಡಿ, ನಾವು ಇದನ್ನ ನಂಬಲ್ಲ ಅನ್ನೋ ಚರ್ಚೆಗಳಾಗಬೇಕಿಲ್ಲಿ. ಹೇಳಿ, ಅದು ನಾನು ಹೇಳಿದ್ದು, ಜನಗಳಲ್ಲಿರುವಂತ ಬುದ್ಧಿಶಕ್ತಿ, ವಿಚಾರವಂತಿಕೆ ನಮಗೂ ಬರ್ಬೇಕಿಲ್ಲಿ. ಇಟ್ ಈಸ್ ನಾವೆಲ್ಲ ವಿನ್ ಸಿಚುಯೇಷನ್ ಇದು, ನಾವೆಲ್ಲ ಸೇರ್ಕೊಂಡು ಮಾಡುವಂತದ್ದು ಅಲ್ವಾ? ಇದು ಕರೆಕ್ಟಾ? ನಾನು ನಡೆಸ್ತೀನಿ ಅನ್ನೋರು ಇದಾರೆ, ನಿಮ್ಗೆ ಯಾಕೆ ನಾನ್ ಬೇಕಲ್ಲಿ? ಈ ಪ್ರಜಾಕೀಯ ಹಾಗಾದ್ರೆ ಅಧಿಕಾರಕ್ಕೆ ಬರೋದು ಯಾವಾಗ? ಅಲ್ಲ, ಅಧಿಕಾರ ನೀವು ತಗೊಂಡಾಗ, ಅಧಿಕಾರಕ್ಕೆ ನೀವು ನನ್ನ ತರಬೇಡಿ, ನೀವು ಅಧಿಕಾರ ತಗೊಳ್ಳಿ. ಅಧಿಕಾರ ತಗೊಳ್ಳಿ, ನೀವು ಶಕ್ತರಾಗಬೇಕು, ನೀವು ಪ್ರಚಾರಗಳಿಂದ ಹೊರಗೆ ಬರಬೇಕು, ನೀವು ವ್ಯಕ್ತಿಗಳಿಂದ ಹೊರಗೆ ಬರ್ಬೇಕು. ನೀವು ಅಷ್ಟು ಈಸಿನೂ ಅಲ್ಲ ಇದು.
ನಿಮ್ಗೆ ಇವಾಗ ಒಬ್ಬ ವ್ಯಕ್ತಿನೇ ನೋಡಿದ್ರೆ ನನಗೆ ತುಂಬಾ ಜನ ಆರ್ಗ್ಯೂ ಮಾಡಿದ್ರೆ ನನಗೆ ಯಾರು ಅಂತ ಗೊತ್ತಾ, ನಾನು ಹೆಂಗ್ ಓಟ್ ಹಾಕ್ಲಿ? ಓಕೆ, ಗೊತ್ತಾಯ್ತಪ್ಪ, ಏನ್ ವಿಷಯ ಹೇಳು, ಗೊತ್ತಾಯ್ತು. ಒಬ್ಬ 10 ಸತಿ ಗೆದ್ದಿಯಾನೆ, ನನ್ನ ವಾದನೂ ಅದೇ. ಕೇಳಿ, 10 ಸತಿ ಗೆದ್ದಿಯಾನ, ನೀವು ಹಾಕ್ತಾನೆ ಇದ್ದೀರಾ. ನಿಮ್ ಹಳ್ಳಿ ಬದಲಾಗಿದ್ಯಾ? ಆಗಿದ್ರೆ ಖಂಡಿತ ಓಕೆ, ಅವ್ರು ಚೆನ್ನಾಗಿ ಮಾಡಿದ್ರೆ ಸಂತೋಷ. ಓಕೆ, ನಿಮ್ಗೆ ಒಂದು ಲೆವೆಲ್ ಒಂದು ರೋಡ್ ನೋಡಿ ಜಡ್ಜ್ ಮಾಡ್ಬಿಡಿ. ನೀವು ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಾ ಎಷ್ಟು ದುಡ್ಡು ಫಂಡ್ಸ್ ಬಂದಿದೆ, ಒಂದು ವರ್ಷಕ್ಕೆ ಫಂಡ್ ಎಷ್ಟು, ಆ ಕ್ಷೇತ್ರಕ್ಕೆ ಎಷ್ಟು ಬಂದಿದೆ, 5 ವರ್ಷದಲ್ಲಿ ಎಷ್ಟು ಫಂಡ್ಸ್ ಬಂದಿರ್ಬೋದು, 10 ಟರ್ಮ್ಗೆ ಎಷ್ಟು ಫಂಡ್ಸ್ ಬಂದಿರ್ಬೋದು, ಏನೇನ್ ಮಾಡ್ಬೋದಾಗಿತ್ತು, ಎಜುಕೇಶನ್ ಏನ್ ರಿಫಾರ್ಮ್ಸ್ ಮಾಡ್ಬೋದಾಗಿತ್ತು, ಟ್ರಾನ್ಸ್ಪೋರ್ಟೇಷನ್ ಏನ್ ರಿಫಾರ್ಮ್ ಮಾಡೋದು, ಹೆಲ್ತ್ ಅಲ್ಲಿ ಏನೇನ್ ರಿಫಾರ್ಮ್ ಮಾಡ್ಬೋದಾಗಿತ್ತು, ಸೆಕ್ಯೂರಿಟಿ 1000 ಇದಾವೆ ಅದರಲ್ಲಿ. ಓಕೆ ಓಕೆ, ಒಂದು ಪ್ರಶ್ನೆ, ನೀವು ವ್ಯಕ್ತಿ ನೋಡಿ ಓಟ್ ಹಾಕ್ಬೇಡಿ, ಪ್ರಜಾಕೀಯ ಕಾನ್ಸೆಪ್ಟ್ ನೋಡಿ ಓಟ್ ಹಾಕಿ ಅಂತ ಹೇಳ್ತಿದ್ದೀರಿ. ನಾನು ಅದಕ್ಕೊಂದು ಪ್ರಶ್ನೆ ಕೇಳ್ತೀನಿ. ಒಂದು ಪಕ್ಷ ಬಂತು, ಹೊಸ ಪಕ್ಷ ಬಂದು ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತು. ನಾ ಪಕ್ಷದ ಹೆಸರು ಎಲ್ಲೂ ಹೇಳಕ್ ಹೋಗೋದಿಲ್ಲ, ಒಂದಷ್ಟು ಜನ ಹರ್ಟ್ ಆಗೋದು ಬೇಡ. ಓಕೆ, ನಾನು ಹೇಳಕ್ ಹೋಗಲ್ಲ. ಆ ಪಕ್ಷ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತು. ಕೆಲವೇ ದಿನಗಳಲ್ಲಿ ಅಚ್ಚರಿ ಎನ್ನುವ ರೀತಿಯಲ್ಲಿ ಆ ಪಕ್ಷ ಅಧಿಕಾರಕ್ಕೂ ಬಂತು. ಯಾಕೆ ಅಧಿಕಾರಕ್ಕೆ ಬಂತು ಅಂದ್ರೆ ಅಲ್ಲಿ ಯಾರು ವ್ಯಕ್ತಿ ನೋಡ್ಲಿಲ್ಲ. ಆ ಪಕ್ಷ ಮಾಡಿದ ಕ್ರಾಂತಿಗೆ ಜನ ಯಾರು ಏನು ಎತ್ತ ಅಂತ ನೋಡ್ತೀವಿ, ಓಟ್ ಹಾಕಿದ್ರು 70 ಸ್ಥಾನದಲ್ಲಿ 67 ಸ್ಥಾನದಲ್ಲಿ ಅವರೇ ಗೆದ್ದು ಬಿಟ್ರು. ಆದ್ರೆ ಅದರಲ್ಲಿ ಬಹುತೇಕರಿಗೆ ಜೈಲು ಹೋಗ್ತಾ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ಜೈಲಿಗೆ ಹೋಗ್ತಿದ್ದಾರೆ. ಒಂದಷ್ಟು ಜನ ಬೇರೆ ಬೇರೆ ಹಗರಣಗಳಲ್ಲಿ ಸದ್ದು ಮಾಡ್ತಿದ್ದಾರೆ. ಈಗ ಜನರ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾವು ಆ ಪಕ್ಷದ ಹೆಸರು ನೋಡಿ ಓಟ್ ಹಾಕಿದ್ವಿ, ಬಟ್ ಅಲ್ಲಿ ಗೆದ್ದು ಬಂದಂತವರೆಲ್ಲ ಹೀಗೆ ಮಾಡಿದ್ರೆ ಏನ್ ಮಾಡೋದು? ನಾನು ಈ ಒಂದು ಕಾರಣಕ್ಕೆ ನಾನು ಮತ್ತೆ ಒತ್ತಿ ಹೇಳ್ತಿರೋದು, SOP ನೋಡಿ, ರೈಟ್ ಟು ರೀಕಾಲ್ ಬರ್ಬೇಕಿಲ್ಲಿ. ಮತ್ತೆ ಉಪೇಂದ್ರ ನೋಡ್ಬೇಡಿ, ಪ್ರಜಾಕೀಯ ಹೆಸರು ನೋಡ್ಬೇಡಿ, ನೀವು ವಿಚಾರಗಳು ನೋಡಿ. ಮತ್ತೆ ಯಾವ್ದೋ ಒಂದು ಸೆನ್ಸೇಷನ್ ಆಯ್ತು ಅಂತ ಅದಕ್ಕೆ ಓಟ್ ಹಾಕ್ಬೇಡಿ. ಉಪೇಂದ್ರ ಒಂದು ಇಡೀ ಕರ್ನಾಟಕ ಪಾದಯಾತ್ರೆ ಮಾಡ್ಬಿಟ್ಟ, ಉಪೇಂದ್ರ ಪಕ್ಷ ಪ್ರಜಾಕೀಯ ಅಂತ ಓಟ್ ಹಾಕ್ಬೇಡಿ, ದಯವಿಟ್ಟು ಮಾಡಬೇಡಿ. ಇದುವರೆಗೂ ನನಗೂ ಪ್ರಮಾಣ ನಿರಸನಗಳಾಗಿದೆ ಅದೇ ತರ. ನಾನು ವೋಟರ್ ಆಗಿ ನಾನು ಅವ್ರು ನಮ್ದೆ, ಇಲ್ಲ ಇವರೇನೋ ಮಾಡ್ತಾರೆ ಅಂತ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಅವ್ರೇನೋ ಮಾಡಿಲ್ಲ ಅಂತ ಹೇಳ್ತಿಲ್ಲ. ನನಗನ್ಸೋದು ಇರೋ ಬಡ್ಜೆಟ್ಗೆ, ಇರೋ ಇನ್ಫ್ರಾಸ್ಟ್ರಕ್ಚರ್, ಇರೋ ಇದಕ್ಕೆ ಇದು ಮಾಡ್ಬೋದಲ್ವಾ, ಇದನ್ನ ಮಾಡ್ಬೋದಲ್ವಾ ಅನಿಸ್ತಾ ಇರುತ್ತೆ. 28,000 ಕೋಟಿ ಎಜುಕೇಶನ್ಗೆ ಅಂತ ನಿಮ್ಗೆ ಅನ್ಸೋ ಸಹಜವಾಗಿ, ಎಲ್ಲಪ್ಪ ಯಾಕೆ ಸ್ಕೂಲ್ಗಳು ಯಾಕೆ ಒಂಚೂರು ಬದಲಾಗ್ತಾ ಇಲ್ಲ, ಯಾಕೆ ಪ್ರೈವೇಟ್ ಸ್ಕೂಲ್ಗಳು ಜಾಸ್ತಿ ಆಗ್ತಾ ಇದಾವೆ, ಯಾಕೆ ಫೀಸ್ಗಳು ಜಾಸ್ತಿ ಆಗ್ತಾ ಇದಾವೆ, ಎಜುಕೇಶನ್ ಯಾಕೆ ಹಿಂಗಿದಾವೆ, ಫಸ್ಟ್ ಆಫ್ ಆಲ್ ಕಾಂಪಿಟೇಟಿವ್ ಎಜುಕೇಶನ್ ಯಾಕಿದಾವೆ? 10 ವರ್ಷ 20 ವರ್ಷ ಓದ್ತಿರೋದಕ್ಕೂ 20 ವರ್ಷ ಕಳೆಯೋದಕ್ಕೂ ಸಂಬಂಧ ಇದೆಯಾ? 5 ವರ್ಷದಲ್ಲಿ ಓದುವಂಥದ್ದು ನಾವು 15 ವರ್ಷ ಓದ್ತಾ ಇದೀವಿ, ಯಾಕೆ ಸ್ಟ್ರೆಚ್ ಆಗ್ತಾ ಇದೆ, ಯಾಕೆ ಅಂದಾಗ ನಿಮ್ಗಲ್ಲಿ ಬಿಸ್ನೆಸ್ ಲಾಬಿಗಳು ಇದೆಲ್ಲ ಕಣ್ಮುಂದೆ ಕಾಣಿಸ್ತಾ ಇರುತ್ತೆ. ಅರ್ಥ ಆಯ್ತಾ? ಇದನ್ನ ನಾನೇನೋ ಬಂದ್ ಮಾಡ್ಬಿಡ್ತೀನಿ ಅಂದ್ರೆ ಹೇಗೇನ್ ಮತ್ತೆ ನನ್ನ ನಂಬಿ ನೀವು ಓಟ್ ಹಾಕ್ತೀರಾ, ಮತ್ತೆ ಜನ ವಿಚಾರವಂತರಾಗಲ್ಲ. ಅಲ್ಲ, ಕನಿಷ್ಠ ನನ್ನ ಕೆಲಸಗಾರ ಯಾರು ಅಂತ ನನ್ಗೆ ಗೊತ್ತಾಗ್ಬೇಕಲ್ಲ. ಗೊತ್ತಾಗ್ತಾನೆ, ನೀವು ಕೆಲಸ ಕೊಡಿ, ನಿಮ್ ಮನೆ ಹತ್ರ ಬರ್ತಾನೆ. ಕೆಲಸ ಕೊಡಿ ಸ್ವಾಮಿ, ಅವಾಗ ನೀವು, ನಾನು ಅದಕ್ಕೆ ನೋಡಿ 10 ಪಾಯಿಂಟ್ ಕಳಿಸಿದೀನಿ ಎಲ್ಲರಿಗೂ. ಅದರಲ್ಲಿ ವೋಟರ್ ತರ ಡಿಮಾಂಡ್ ಇಟ್ಟಿದ್ದೀನಿ. ಅಲ್ಲ, ನೋಡಿದೆ ನಾನು ವೆಬ್ಸೈಟ್ ಪೂರ್ತಿ ಚೆಕ್ ಮಾಡಿದೆ. ನಾನು ನನ್ನ ಜೊತೆ ನೀವು ಸಂಪರ್ಕದಲ್ಲಿ ಇರಬೇಕು. ಹೌದು, ಅದೆಲ್ಲ ನೋಡಿದೆ ನಾನು. ನನಗೆ ಪ್ರತಿಯೊಂದು ವಿವರ ತಿಳಿಸ್ಬೇಕು. ನಾನ್ ಡಿಸೈಡ್ ಮಾಡ್ತೀನಿ, 3 ಚಾಯ್ಸ್ ನನಗೆ ಕೊಡ್ಬೇಕು ನೀನು. ಅದನ್ನ ನೀನ್ ಪರದಕ್ಕೆ ರಿಪೋರ್ಟ್ ಕೊಡ್ಬೇಕು. 6 ತಿಂಗಳ ಜೊತೆ ನೀನ್ ಪೋಲಿಂಗ್ ಮಾಡ್ಬೇಕು, ನಾನಲ್ಲ, ನೀನ್ ಮಾಡ್ಬೇಕು. ನೀನ್ ಸಂಬಳ ಕೊಡ್ತಾ ಇದ್ದೀನಿ. ನಮ್ ಕಡೆಯಿಂದ ಪಕ್ಷದ ಕಡೆಯಿಂದ ಮಾಡ್ತೀವಿ, ಎರಡನ್ನೂ ಟ್ಯಾಲಿ ಮಾಡ್ತೀವಿ. ಎರಡೂ ಕಡೆಯಿಂದ ಅವನಿಗೆ ಜಾಸ್ತಿ ಜನ ಇಷ್ಟಪಟ್ಟಿಲ್ಲ, ಒಂದೇ ಒಂದು ಚಾನ್ಸ್ ಕೊಡ್ತೀವಿ ನಿನ್ಗಷ್ಟೇ. ತಿದ್ಕೋ, ಮತ್ತೆ ಚೇಂಜ್ ಆಗು. ನೀನ್ ನೆಕ್ಸ್ಟ್ ಟೈಮು ಚೇಂಜ್ ಆಗಿಲ್ಲ, ಕೆಳಗೆ ಇಳಿಲೇಬೇಕು. ಇಳಿಯಲ್ಲ ಅಂತ ಅನ್ಕೊಳ್ಳಿ, ಅವ್ನು ಏನ್ ಮಾಡ್ಬೇಕು ನಾವು ಅವಾಗ? ನನಗೆ ಜನಗಳೇ ಬೇಕು, ಸಪೋರ್ಟ್, ಮತದಾರರು ಬರ್ಬೇಕು. ಒಂದು ದೊಡ್ಡ ಹೋರಾಟ ನಡೀಬೇಕಲ್ಲಿ. ಪಕ್ಷದವನೇ ಮತದಾರರು ಇಟ್ಕೊಂಡು ಅವಂದೇ ಪಕ್ಷದಲ್ಲಿ ಎಲೆಕ್ಟ್ ಆಗಿರೋವನ್ನ ಕೆಳಗಿಳಿಸೋ ಹೋರಾಟ ಮಾಡ್ತಿದ್ದಾರೆ. ಅದು ನ್ಯಾಷನಲ್ ಲೆವೆಲ್ ಸುದ್ದಿ ಆಗ್ಬೇಕಿದು. ಅವಾಗ ಇವೆಲ್ಲ ಏನಾಗುತ್ತೆ ಅಂದ್ರೆ, ಜನ ಇದನ್ನ ಕೇಳ್ತಿದಾರೆ ಅಂತ ಗೊತ್ತಾದಾಗ ಅಮೆಂಡ್ಮೆಂಟ್ ಗಳಾಗುತ್ತೆ ಪಾರ್ಲಿಮೆಂಟ್ ಅಲ್ಲಿ. ರೈಟ್ ಟು ರೀಕಾಲ್ ಬರ್ಬೇಕ್ರಿ, ಅದಕ್ಕೆ SOP ಬೇಕು. ಸುಮ್ನೆ ರೈಟ್ ಟು ರೀಕಾಲ್ ಮಾಡಕ್ ಆಗಲ್ಲ. ನೀವು ಪ್ರಾಪರ್ ಗೈಡ್ ಲೈನ್ಸ್ ಇರುತ್ತೆ, ನೀವ್ ಹೆಂಗ್ ರೀಕಾಲ್ ಮಾಡ್ತೀರಾ? ನನಗೊಂದು ಗೈಡ್ ಲೈನ್ ಕೊಟ್ಬಿಟ್ಟು, ನೋಡಪ್ಪ ನೀವ್ ಈ ತರ ಮಾಡಿಲ್ಲ ಅಂದ್ರೆ ರೀಕಾಲ್ ಮಾಡ್ತೀನಿ ಅಂತ. ನನಗೆ ಗೈಡ್ ಲೈನ್ ಕೊಡ್ಲಿಲ್ಲ ಅನ್ಕೊಳ್ಳಿ, ನಾನು ಹೇಳ್ತೀನಿ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತೀನಿ. ಯಾವ ಆಧಾರದ ಮೇಲೆ ನನ್ನ ನೀವು ವಾಪಸ್ ಕರೀತೀರಾ? ಅದಕ್ಕೆ SOP ಬೇಕು. SOP ಇದ್ರೆ ಮಾತ್ರ ನೀವು ರೈಟ್ ಟು ರೀಕಾಲ್ ಮಾಡೋದು. ಇನ್ನೊಂದು ವಾದ ಅಂದ್ರೆ, ಯಾವ್ದಾದ್ರು ಹೊಸ ಪಕ್ಷಗಳು ಬಂತು ಅಂತ ಆದ್ರೆ ಯಾವ್ದೋ ಒಂದು ಹೋರಾಟ ರೂಪಿಸ್ತಾರೆ, ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾರೆ, ಯಾವ್ದೋ ಸಮಾಜದ ವಿರುದ್ಧವಾಗಿರೋ ವಿಚಾರವನ್ನ ರೈಸ್ ಮಾಡಿ ನಿಧಾನಕ್ಕೆ ಪಕ್ಷ ಎಮರ್ಜ್ ಆಗಿ ಅಧಿಕಾರಕ್ಕೆ ಬರ್ತಾರೆ. ಹಿಂದೆ ದೊಡ್ಡ ಪಕ್ಷ ಯಾವ್ದೋ ಒಂದು, ಹೌದು ಅದೇ ಆಗಿದೆಯಲ್ಲ, ಬಟ್ ಪ್ರಜಾಕೀಯ ಮತ್ತೆ ಅದೇ ಮಾಡ್ಬೇಕಲ್ಲ ನಾನು ಕೂಡ ಅಂತ. ಅದಾಗಿದೆ. ಅದು ಏನಕ್ಕೆ ಮತ್ತೆ ಇದಾಗತ್ತೆ? ನಿಮ್ಗೆ ಅಲ್ಲೂ ಯಾಕೆ ಭ್ರಷ್ಟರುಗಳು ಬರ್ತಾರೆ?
ಸ್ಟಾರ್ಟ್ ಮಾಡಿದವ್ರು ಭ್ರಷ್ಟರಲ್ಲ, ಅಥವಾ ಯಾವುದೇ ಪಕ್ಷಗಳು ಸ್ಟಾರ್ಟ್ ಮಾಡಿದ್ರು ಕೂಡ ಭ್ರಷ್ಟರಲ್ಲ. ಅವ್ರು ಏನೋ ಒಂದು ಮಾಡ್ಬೇಕು ಅಂತ ಬಂದಿರ್ತಾರೆ, ಅಲ್ಲೊಂದಷ್ಟು ಜನ ಸೇರ್ಕೊಂತಾರೆ, ಅಲ್ಲಿ ಅವ್ರಿಗೆ ಫ್ರೀಡಮ್ ಸಿಗುತ್ತೆ. 5 ವರ್ಷ ನೀನೆ, ಈಗ ಒಂದ್ ಹೇಳ್ತೀನಿ 5 ವರ್ಷ ನೀನೆ ರಾಜ, ಬಟ್ ನಿನ್ ಸಪೋರ್ಟ್ ಇಲ್ಲದೆ ಗೌರ್ಮೆಂಟ್ ಬಿದ್ದೋಗುತ್ತೆ ಅಂದಾಗ ಆ ಪಕ್ಷ ಸ್ಥಾಪನೆ ಮಾಡೋರು ನಮಸ್ಕಾರ ಹೊಡಿತಾರೆ, ಬನ್ನಿ ಬನ್ನಿ ಸರ್ ಅಡ್ಜಸ್ಟ್ ಮಾಡ. ಯಾಕಂದ್ರೆ ಇವನು ಬಿಟ್ಟೋಗ್ಬಿಟ್ರೆ ನನ್ ಬಿದ್ದೋಗುತ್ತೆ ಗೌರ್ಮೆಂಟ್. ಕುದುರೆ ಓಡ್ಸೋಣ ಫಸ್ಟ್, ಆಮೇಲೆ ನೋಡೋಣ. ಅಂದ್ರೆ ಉಪೇಂದ್ರ ಅವರಿಗೆ ಮತ್ತೊಂದು ರಾಜಕೀಯ ಪಕ್ಷ ಮಾಡೋದು ಇಷ್ಟ ಇಲ್ಲ. ಖಂಡಿತ, ಅದಕ್ಕೆ ಪ್ರಜಾ ಸಂಪೂರ್ಣ ಸಿದ್ಧಾಂತ ಇದು. ಹೆಸರು ಚೇಂಜ್ ಮಾಡಿ ಗಿಮಿಕ್ಸ್ ಅಲ್ಲ ಇದು. ಇದು ಶುದ್ಧವಾದ ಪ್ರಜಾಪ್ರಭುತ್ವದ ರೂಪ. ಇದು ಪ್ರಜಾಕೀಯ, ಪ್ರಜೆಗಳೇ ಮಾಡ್ಬೇಕು ಇಲ್ಲಿ. ನಾನು ವೋಟರ್ ಆಗಿರ್ತೀನಿ, ಇದು ವೋಟರ್ಸ್ ಪಾರ್ಟಿ, ವೋಟರ್ಸ್ ಹೈಕಮಾಂಡ್. ಇಲ್ಲಿ ನಾನ್ ಸೆಲೆಕ್ಟ್ ಯಾಕೆ ಮಾಡ್ತಿಲ್ಲ ಅಂದ್ರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಬರ್ಲಿ, ಅವ್ರು ಇನ್ವಾಲ್ವ್ ಆಗ್ಲಿ ಅಂತ. ಅರ್ಥ ಆಯ್ತಾ? ನಾನು ಜನರಲ್ ಇವ್ನ್ ಬೆಟ್ರ್ ನಾನು ಡಿಸೈಡ್ ಮಾಡ್ಬೋದು, ಅದಲ್ಲ. ಏನೇಳಿ ಮತ್ತೆ ಪಕ್ಷದಲ್ಲಿ ಮತ್ತೆ ಲಾಬಿಗಳು ಸ್ಟಾರ್ಟ್ ಆಗುತ್ತೆ. ನನಗೆ ಬೇಕಾದವ್ ನಾನು ಇಟ್ಕೊಂತೀನಿ, ನನ್ನ ಜೊತೆ ಅವ್ರಿಗೆ ಬೇಕಾದ್ರೆ ಅವ್ರು ಇಟ್ಕೊಂತಾರೆ. ಇಲ್ಲಿ ಬೇಡ, ಜನಗಳಿಗೆ ಬಿಡೋದನ್ನ ಜನ ಡಿಸೈಡ್ ಮಾಡಿ. ಒಂದ್ಸತಿ ತಪ್ಪಾಗಿ ಬರೋಲ್ಲ, ಸೆಕೆಂಡ್ ಟೈಮ್ ಅವ್ರು ಸರಿ ಮಾಡ್ಕೊಂತಾರೆ. ಈಗ ಪ್ರಜಾಕೀಯ ಅನ್ನೋದು ಸ್ಟೇಟ್ ಲೆವೆಲ್ ಅಂತ ತಗೊಂಡ್ರೆ ಬಹಳ ಚೆನ್ನಾಗಿ ರೀಚ್ ಆಗಿದೆ. ರಾಜ್ಯ ಮಟ್ಟದಲ್ಲಿ ಪ್ರಜಾಕೀಯ ಎಲ್ರಿಗೂ ಕೂಡ ಗೊತ್ತು. ಅದನ್ನ ಸೀದಾ ಗ್ರೌಂಡ್ ಲೆವೆಲ್ ಇಳಿಸೋದು ಹೇಗೆ? ಪ್ರಜಾಕೀಯ ಸಿದ್ಧಾಂತ ಪ್ರತಿಯೊಬ್ಬರಿಗೆ ತಲುಪಿಸೋದು ಹೇಗೆ? ಸ್ಟೇಟ್ ಲೆವೆಲ್ಗೆ ಅಂದ್ರೆ ಗ್ರೌಂಡ್ ಲೆವೆಲ್ ಇಳಿದೇನೆ ಸ್ಟೇಟ್ ಲೆವೆಲ್ಗೆ ಹೋಗಿರೋದು. ನಾನು ಯಾವ ವಾದ ಹೇಳ್ತಾರೆ ಅಂತೀಗ, ಈಗ ಬೆಂಗಳೂರು ಸಿಟಿಲಿ ಪ್ರಜಾಕೀಯ ನಾವು ಸ್ಟೇಟ್ ಲೆವೆಲ್ ಅಂದ್ರೆ ಬೆಂಗಳೂರು ಅಂತ ತಗೊಳ್ತೀವಿ ನಾವು. ಬೆಂಗಳೂರಲ್ಲಿ ಒಂದಷ್ಟು ಜನಕ್ಕೆ ಪ್ರಜಾಕೀಯ ಬಹಳ ಚೆನ್ನಾಗಿ ಗೊತ್ತು, ಸೋಷಿಯಲ್ ಮೀಡಿಯಾ ಸದ್ದು ಮಾಡ್ತಾ ಇದೆ. ಬಟ್ ಹಳ್ಳಿಲಿ ಇರುವಂತ ಅಥವಾ ಯಾರೋ ಒಬ್ಬ ಹಳ್ಳಿಯ ಕೊನೆಯ ವ್ಯಕ್ತಿಗೆ ಪ್ರಜಾಕೀಯ ಗೊತ್ತಾಗ್ಬೇಕು. ಈಗ ಒಂದಷ್ಟು ಪಕ್ಷಗಳ ಹೆಸರು ಗೊತ್ತು, ಈ ಪಕ್ಷ ಅಂತ. ಪ್ರಜಾಕೀಯ ಗೊತ್ತಾಗ್ಬೇಕು, ಸಿದ್ಧಾಂತ ಗೊತ್ತಾಗ್ಬೇಕು. ತಲುಪಿಸೋದು ಹೇಗೆ? ಸತ್ಯ ತಲುಪುತ್ತೆ ನಿಜವಾಗ್ಲೂ. ನಿಮ್ಗೆ ಇದು ಕರೆಕ್ಟ್ ಅನ್ನಿಸಿದಾಗ, ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಆದಾಗ. ಇಲ್ಲಿ ಕನ್ಫ್ಯೂಷನ್ ಏನೂ ಇಲ್ಲ. ಒಂದೇ ಒಂದು ಕನ್ಫ್ಯೂಷನ್ ಏನ್ ಗೊತ್ತಾ? ನಾನು ಯಾರೋ ಬಂದು ಉದ್ಧಾರ ಮಾಡ್ತಾರೆ, ಇಲ್ಲ ನನ್ನನ್ನು ನಾನೇ ಉದ್ಧಾರ ಮಾಡ್ಕೊಬೇಕು. ಎರಡೇ ಇಲ್ಲಿರೋದು ದಾರಿ. ಎರಡು ದಾರಿ ಯಾವ್ದು ಕರೆಕ್ಟ್ ನೀವು ಡಿಸೈಡ್ ಮಾಡ್ಕೊಬೇಕಷ್ಟೇ. ಅಲ್ಲ, ನಾನು ತುಂಬಾ ಜನರು ಕೇಳುವಾಗ ಜನರ ಮಾತೇನಪ್ಪಾ ಅಂದ್ರೆ, ಪ್ರಚಾರ ಇಲ್ಲದೆ ಹೇಗೆ ಜನರನ್ನು ರೀಚ್ ಆಗ್ತಾರೆ? ಬರೀ ಸೋಷಿಯಲ್ ಮೀಡಿಯಾ ಮಾತ್ರ ನಂಬ್ಕೊಂಡಿದ್ದಾರೆ. ಇಡೀ ಕರ್ನಾಟಕ ತಲುಪಿದೆ ಅಂತ ನಾವ್ ಯಾವ ಪ್ರಚಾರ ಮಾಡಿದೀವಿ, ಯಾವ ಸಭೆ ಸಮಾರಂಭ ಹೋಗಿದೀವಿ. ನೀವೀಗ ಹೇಳಿದ್ರಿ ಡಿಜಿಟಲಿ ಅಷ್ಟು ಡೆವಲಪ್. ಏನ್ ಹೇಳಿ, ಇವತ್ತು ಚಾನೆಲ್ಗಳು ಕಂಪೇರ್ ಮಾಡ್ರೆ, ಕಂಪೇರ್ ಮಾಡ್ರೆ ಎಷ್ಟು ಡಿಜಿಟಲ್ ಇನ್ಸ್ಟೆಂಟ್ ಆಗಿ ತಲುಪುತ್ತೆ ಇವಾಗ. ಆಮೇಲೆ ಅವರು ಶೇರ್ ಮಾಡುವಂತ ಒಂದು ಇದಿದೆ, ವಿಚಾರ ಮಾಡುವಂತದ್ದಿದೆ, ಕಾಮೆಂಟ್ಸ್ ಹಾಕುವಂತದ್ದಿದೆ, ಡಿಸ್ಕಸ್ ಮಾಡುವಂತದ್ದಿದೆ. ಇದಕ್ಕಿನ್ನ ಇನ್ನೇನ್ ರೆವಲ್ಯೂಷನ್ ಬೇಕು ತಲುಪೋದಿಕ್ಕೆ. ಆಮೇಲೆ ನಾನು ಹೇಳ್ತಿರೋದು, ಈ ವಿಚಾರಗಳನ್ನ ಅರ್ಧ ಗಂಟೆ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗಲೇ ಅರ್ಥ ಆಗೋದಿದು. ಇಲ್ಲಾಂದ್ರೆ ನಾನು ಆಶ್ವಾಸನೆ ಕೊಡ್ಬೇಕಷ್ಟೇ. ಬಿಡ್ರಿ ಪ್ರಜಾಕೀಯ ನೋಡಿ, ನಾನು ಪಾರದರ್ಶಿಗೆ ತರ್ತೀನಿ, ನಾನು ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಾನು ಹೇಳ್ಬೋದು. ಇದೊಂದು ಕ್ರಾಂತಿ ಎಬ್ಬಿಸ್ಬೋದು, ನನ್ನ ನಂಬ್ತಾರೆ ಜನ ಅಂತ ನಾನು ಮಾಡ್ಬಿಡ್ಬೋದು. ನನಗೆ 50 ಜನ ಸಪೋರ್ಟ್ ಬೇಕಲ್ಲ. ಈ ಒಂದು ಹೈಲೈಟ್ ಅಲ್ಲಿ ಬಂದು ಇಲ್ಲಿ ಬೆಳೆ ಬೆಳೆಸ್ಕೊಳ್ಳೋದು ಬರ್ಬೋದು. ಯೋಚನೆ ಮಾಡಿ, ನನ್ನ ಜೊತೆ ಒಂದು 60 ಜನ ಬಂದ್ರು, 70 ಜನ ಬಂದ್ರು, 100 ಜನ ಬಂದ್ರು, 100 ಜನ ಗೆದ್ಬಿಟ್ರು ಅನ್ಕೊಳ್ಳಿ. ಗೆದ್ಬಿಟ್ರು ರಾಜಕೀಯ ಪ್ರಕಾರ. ನನಗೆ 100 ಸೀಟ್ ಬೇಕೇ ಬೇಕು ಎಲೆಕ್ಷನ್. ನನಗೆ ಇವಾಗ ನಾನು ಆಡಳಿತ ನಡೆಸೋದಕ್ಕೆ 100 ಜನದಲ್ಲಿ ಒಂದು 20 ಜನ ಬ್ಲಾಕ್ ಮೇಲ್ ಮಾಡಿದ್ರು. ನೋಡಪ್ಪ, ನಾನು ಈ ತರ ಹಿಂಗಿದ್ರೆ ಮಾಡ್ತೀನಿ, ಇದೆಲ್ಲ ಏನೋ ಪಾರದರ್ಶಕತೆ, ನೀನು ಹೋಗು ಪೋಲಿಂಗ್ ಮಾಡಿ, ಇವೆಲ್ಲ ಒಪ್ಕೊಳ್ಳಲ್ಲ ನಾವು ಕಷ್ಟಪಟ್ಟಿದೀವ್ರಿ, ನನಗೆ ಓಟ್ ಹಾಕಿದ್ದಾರೆ ಅಂತ ಶುರು ಮಾಡ್ದ. ನಾನು ಸರ್ಕಾರ ನಡೆಸೋದ, ಇವ್ರನ್ನ ಮೇಂಟೈನ್ ಮಾಡೋದ, ಜನಗಳಿಗೆ ಏನಾರ ಮಾಡೋದ ನಾನು. ಎಲ್ಲರೂ ಅದೇ ತರ ಸಂದಿಗ್ಧ ಕೊನೆಗೆ ಅವ್ರಿಗೋಸ್ಕರ ನಾನು ಕಾಂಪ್ರಮೈಸ್ ಆಗ್ಲೇಬೇಕು. ಹಾಗಾದ್ರೆ ಉಪೇಂದ್ರ ಅವ್ರು ಯಾಕೆ ಚುನಾವಣೆ ಸ್ಪರ್ಧೆ ಮಾಡ್ತಿಲ್ಲ? ಮತದಾರರ ಜೊತೆ ಇರ್ಬೇಕಲ್ಲ ನಾನು. ಮತದಾರರ ಜೊತೆ ಇರೋರು ಯಾರು? ನಾನು ಈ ಕಡೆ ಬಂದ್ಬಿಡ್ತೀನಿ ಆಡಳಿತಕ್ಕೆ, ನಾನು ಈ ಕಡೆ ನಾನು ಒಂದು ರೆಪ್ರೆಸೆಂಟೇಟಿವ್ ಆಗೋಗ್ಬಿಡ್ತೀನಿ. ಕಂಪ್ಲೀಟ್ ಆ ಕಡೆ ಹೋಗ್ಬಿಡ್ತೀರಿ ಅಂತ ಚುನಾವಣೆ ಸ್ಪರ್ಧೆ ಮಾಡಿ. ಖಂಡಿತ. ನಾಳೆ ನನ್ನ ಪಾರ್ಟಿಲಿ ಇರೋರೆಲ್ಲ ನಾನು ನಿಂತ್ಕೊಂಡೆ, ನನಗೆ ಓಟ್ ಹಾಕ್ತಾರೆ ಜನ ಕೂಡ. ನಮ್ಮ ಬ್ರದರ್ ಬರ್ತಾರೆ, ನಾನು ನಿಂತ್ಕೊಂತೀನಪ್ಪ ಅಂತ. ನಮ್ಮ ವೈಫು, ನೆಕ್ಸ್ಟ್ ನಮ್ಮ ಅಣ್ಣನ ಮಗ, ನೆಕ್ಸ್ಟ್ ನನ್ನ ಮಗ, ನನ್ನ ಮಗಳು. ಯಾಕಂದ್ರೆ ನೀವು ಆಮೇಲೆ ಓಟ್ ಹಾಕ್ತೀರ, ಉಪೇಂದ್ರ ಮಗನ್ ನಂಬ್ತೀನಪ್ಪ ನಾನು, ಮತ್ತೆ ಉಪೇಂದ್ರ ಅಣ್ಣನ್ ನಂಬ್ತೀನಪ್ಪ. ಕೊನೆಗೆ ಎಲ್ಲರೂ ನಂಬ್ಕೊಂಡು ಹಂಗೆ ಓಟ್ ಆಗುತ್ತೆ. ಅದು ಇರೋದ್ರಿಂದ, ನೀವು ನಂಬ್ತಿರೋದ್ರಿಂದ, ಅವರು ನಿಮ್ಗೆ ಒಳ್ಳೇದ್ ಮಾಡ್ತಿದ್ರಿಂದ ನಾನೇನಕ್ಕೆ ಅಲ್ಲಿ, ನೀವು ಅದನ್ನೇ ಮಾಡಿ. ಹಂಗಾರೆ ಈ ತುಂಬಾ ಜನರ ಪ್ರಶ್ನೆ ಅಂದ್ರೆ ಉಪೇಂದ್ರ ಅವ್ರ ವಿಚಾರದಲ್ಲಿ ನಾನು ಪ್ರಶ್ನೆಗೆ ನಾನೇ ಉತ್ತರ ಕೊಟ್ಬಿಡ್ತೀನಿ, ನೀವೇನ್ ಹೇಳ್ತೀನಿ ನೋಡಿ. ಈಗ ಸಿನಿಮಾ ಮತ್ತೆ ಪ್ರಜಾಕೀಯ. ಸಿನಿಮಾಗಾದ್ರೆ ಉಪೇಂದ್ರ ಅವರು ಭರ್ಜರಿ ಆದಂತ ಪ್ರಚಾರ ಮಾಡ್ತಾರೆ, ಆದ್ರೆ ಪ್ರಜಾಕೀಯಕ್ಕೆ ಯಾವ ಪ್ರಚಾರನೂ ಇಲ್ಲ. ನನ್ನ ಪ್ರಕಾರ ನಿಮ್ಮ ಉತ್ತರ ಇದು ಬಿಸ್ನೆಸ್ ಅಲ್ಲ ಅಂತ ಹೇಳಿ, ಆ ರೀತಿಯಾಗಿ ಹೇಗೆ ಅಲ್ವಾ ಹೇಳಿ. ನಿಮ್ಗೆ ಇದು ಬಿಸ್ನೆಸ್ ಅನ್ನಂಗಿದ್ರೆ ಪ್ರಚಾರ ಮಾಡೋರು ಇದಾರೆ, ನಿಮ್ಮ ದುಡ್ಡಲ್ಲೇ ಬಿಸ್ನೆಸ್ ಮಾಡ್ತೀರ ಅವರು. ನಿಮ್ಮ ಹತ್ರನೇ ಶೇರ್ ತಗೊಂಡು ನಿಮಗೆ ತೋರಿಸಿ ನಿಮ್ ದುಡ್ಡೇ ತಗೊಂತ ಇದಾರೆ. ಅದು ಕರೆಕ್ಟ್ ಅನ್ನಂಗಿದ್ರೆ ಬಿಸ್ನೆಸ್ ಮಾಡೋರು ಇದಾರಲ್ಲ, ನಾನೇನಕ್ಕಲ್ಲಿ ಅಂತ. ಅದು ಬಿಸ್ನೆಸ್, ಇದು ಬಿಸ್ನೆಸ್ ಅಲ್ವೇ ಅಲ್ಲ, ಇದೊಂದು ಸಿದ್ಧಾಂತ. ಇದು ಹೇಳಿ, ನೀವ್ ಹೇಳಿ, ರಾಜಕೀಯ ಬಿಸ್ನೆಸ್ ಸೋಷಿಯಲ್ ಸರ್ವಿಸ್? ಸೋಷಿಯಲ್ ಸರ್ವಿಸ್ ಅಲ್ವಾ? ಸೋಷಿಯಲ್ ಸರ್ವಿಸ್ ಅಂದ್ರೆ ಸೊಸೈಟಿ ತಾನೇ ಇನ್ವಾಲ್ವ್ ಆಗ್ಬೇಕು. ಅಲ್ಲಿ ಅಣ್ಣ ಅವ್ರು ಒಂದ್ಸತಿ ಬಹಳ ಚೆನ್ನಾಗಿ ಹೇಳಿದ್ರು, ಸಮಾಜ ಸೇವೆ ಅಂದ್ರೆ ಏನ್ ಗೊತ್ತಾ ಉಪೇಂದ್ರ? ಸಮಾಜ ಅಂದ್ರೆ ಯಾರು ಹೇಳಿ? ನಾನು, ನೀವು ನೋಡಿ. ಅಲ್ಲಿ
ಹಿಡ್ಕೊಂಡ್ ಕೂತಿಯಲ್ಲ ಅವ್ರು, ನೋಡಿ ಅಲ್ಲೊಬ್ರು ಕೂತಿಯ ನೋಡಿ, ನೋಡಿ ಅಲ್ಲೊಬ್ಬ ಕಾರ್ ತೊಳಿತೀಯ ನೋಡಿ ಅವನು, ನೋಡಿ ಅಲ್ಲೊಬ್ಬ ತೋಟ ಕೆಲಸ ಮಾಡಿದೀಯ ಅವನು. ನಾವೆಲ್ಲ ಸೇರಿದ್ರೆ ಸಮಾಜ. ಅವ್ರವ್ರ ಸೇವೆ ಅವ್ರು ಮಾಡ್ಕೊಳ್ಳೋದೇ ಸಮಾಜ ಸೇವೆ ಅಂದ್ರು. ನಡೆದಾಡೋ ಯೂನಿವರ್ಸಿಟಿ ಅವರು, ಅರ್ಥ ಆಯ್ತಾ? ನಮ್ಗೆ ಆ ಟೈಮಲ್ಲಿ ಅರ್ಥ ಆಗಿಲ್ಲ ಏನಿದು ಅಂತ. ಎಲ್ಲರೂ ಇನ್ವಾಲ್ವ್ ಆದ್ರೆ ನಿಜವಾದ ಸಮಾಜ ಅದು. 100 ಜನ ಮಲ್ಕೊಂಡು ಒಬ್ಬ ನಾಯಕನ್ ಮಾಡ್ಬಿಟ್ರೆ ನೀವ್ ಯಾಕೆ ಬ್ಲೇಮ್ ಮಾಡ್ತೀರಾ ಅವನ್ನ? ಕರಪ್ಟ್ ಮಾಡ್ಬಿಟ್ಟ, ದುಡ್ಡು ಕದ್ಬಿಟ್ಟ, ಕಳ್ಳ, ಅಯ್ಯೋ ರೈಟ್ಸ್ ಇಲ್ಲ ನಿಮ್ಗೆ. ಅಂದ್ರೆ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಂದ್ರೆ ನಾವೆಲ್ಲ ಬಹುತೇಕರು ಏನ್ ಮಾಡ್ತೀವಿ ಅಂದ್ರೆ ನನ್ನನ್ನು ಬಿಟ್ಟು ಅದ್ಯಾವುದೋ ಸಮಾಜ ಅಂತ ಬಿಟ್ರೆ ನನ್ನನ್ನು ಸೇರಿಸ್ಕೊಳ್ಳಲ್ಲ. ನಾನು ನನ್ನನ್ನು ಸೇರ್ಕೊಳ್ಳಿ ಎಲ್ಲಾರು ನಾನು ನೋಡಿ ನನ್ನ ಫ್ರೆಂಡ್ಸ್ ಗಳು ಸಿಗ್ತಾರೆ ಎಲ್ಲ, ಸರಿ ಇಲ್ಲಮ್ಮ ಜನ ಮೈ ಉರಿತ, ನನ್ಗೆ ಏನಕ್ಕೆ ಮಾತಾಡ್ತೀರಾ ನೀವು? ನೀನೊಬ್ಬ ಸರಿ ಇದೆಯಾ ಹಂಗಾರೆ? ನಿನ್ಗೇನ್ ರೈಟ್ಸ್ ಇದೆ ಜನಗಳ ಬಗ್ಗೆ ಮಾತಾಡೋದಕ್ಕೆ? ಜನಗಳು ಅದ್ಭುತವಾದಂತ ವಿಚಾರವಂತರಿದ್ದಾರೆ, ಅದ್ಭುತವಾದಂತ ಏನು ಜೀವನ ನಡೆಸ್ಕೊಂಡು ಹೋಗ್ತಿದ್ದಾರೆ. ಎಷ್ಟೊಂದು ಜನ ಫಿಲಾಸಫರ್ಸ್ ಇದ್ದಾರೆ, ಗ್ರೇಟ್ ಸೈಂಟಿಸ್ಟ್ಗಳಿದ್ದಾರೆ. ಎಂತ ಒಂದು ಗ್ರೇಟೆಸ್ಟ್. ಅದಕ್ಕೆ ಈ ದೇಶ ಗ್ರೇಟ್ ಅಂದ್ರೆ ಜನಗಳಿಂದ. ಈಗ ನಾವು 4 ಜನ ಸೇರ್ಕೊಂಡು ಅಂದ್ರೆ 4 ಜನ ಅದನ್ನ ಹೇಳ್ತೀವಿ, ವ್ಯವಸ್ಥೆ ಸರಿ ಇಲ್ಲ, ಸಮಾಜ ಸರಿ ಇಲ್ಲ ಅಂತ. ಬಟ್ ಈ 4 ಜನ ನಾವು ಇನ್ವಾಲ್ವ್ ಮಾಡಲ್ಲ, ಅದ್ಯಾವ್ದೋ ಸಮಾಜ ಜನ ಬೈತಾ ಇರ್ತೀವಿ. ನಾನ್ ಹೇಳ್ತಿರೋದು ಇಲ್ಲಿ ನಾನು ಬಹಳ ಮುಖ್ಯ. ಯದ್ ಭಾವಂ ತದ್ ಭವತಿ. ನಾನೇನ್ ಅನ್ಕೋತೀನಿ ಹಂಗಾಗತ್ತೆ. ಪ್ರತಿಯೊಬ್ರು ಅನ್ಕೊಬೇಕು, ಇಲ್ಲ ನಂದು ಚೆನ್ನಾಗಿರುತ್ತೆ, ನನ್ನ ಸಮಾಜ ಚೆನ್ನಾಗಿರುತ್ತೆ, ನಾನು ಇನ್ವಾಲ್ವ್ ಆಗ್ತೀನಿ, ನಾನು ಇನ್ವಾಲ್ವ್ ಆಗಿ ನನ್ನ ಫ್ಯೂಚರ್ ನ ಕಟ್ಕೊತೀನಿ, ನನ್ನ ಮಕ್ಕಳ ಫ್ಯೂಚರ್ ನಾನು ಹೋರಾಡ್ತೀನಿ, ನನ್ನ ಹಣ ಅಲ್ಲಿದೆ, ನಾನು ಇನ್ವಾಲ್ವ್ ಆಗಬೇಕು, ಕರಪ್ಷನ್ ಮಾಡಕ್ ಬಿಡಲ್ಲ ನಾನು. ಒಂದ್ ಹೇಳ್ತೀನಿ, ಓನ್ಲಿ ಇನ್ಎಫಿಷಿಯಂಟ್ ಪೀಪಲ್ ಬ್ಲೇಮ್ ಅದರ್ಸ್, ನಾಟ್ ಎಫಿಷಿಯಂಟ್ ಪೀಪಲ್. ಎಫಿಷಿಯಂಟ್ ಪೀಪಲ್ ಬೈತಾರ, ಬೇಡ ಬಿಡ ನೀನ್ ಸರಿ ಕೆಲಸ ಮಾಡಿ ಬಾಯಿ ಕಡೆ ಅಂತ ಅವನೇ ಮಾಡ್ತಾನೆ. ಅವ್ನು ಎಫಿಷಿಯಂಟ್ ಪೀಪಲ್ ಹಾಕೊಂತಾನೆ. ಬೈತಾ ಇದ್ದಾನೆ ಅಂದ್ರೆ ಅವ್ನು ಇನ್ಎಫಿಷಿಯಂಟ್ ಅಂತ ತಿಳ್ಕೊಂಡ್ಬಿಡಿ ಅಲ್ವಾ? ಏನ್ ನಾನು ಬೈಬೇಕು ಬೇರೆಯವ್ರಿಗೆ? ನಾನ್ ಸರಿ ಮಾಡಿದ್ದೀನಿ, ಇನ್ನೊಬ್ಬನ ಯಾಕೆ ಬೈಬೇಕು? ನಾನು ಅದಕ್ಕೆ ಹೇಳಿ, ನಾನು ಪೊಲಿಟಿಕಲ್ ಪಾರ್ಟಿನ ಇನ್ನೊಬ್ಬರು ಬೈಯಲ್ಲ, ಏನ್ರಿ ಏನ್ ಬೈದ ಇದ್ರಿ ಹೆಂಗ್ರಿ, ನಾನು ಏನಕ್ಕೆ ಬೈಲಿ? ತಪ್ಪು ನಾವು ಮಾಡ್ತಿರೋದು, ನಾನ್ ಸರಿ ಮಾಡ್ಕೊಬೇಕಾಯ್ತು. ನಾನೊಂದು ದಾರಿ ಅನ್ಕೊಂತಾ ಇದ್ದೀನಿ. ನಂತರ ಲಕ್ಷಾಂತರ ಯುವಕರುಗಳಿದ್ದಾರೆ. ಯಾವತ್ತೂ ಒಂದಿನ ಅವ್ರಿಗೆಲ್ಲ ಅರ್ಥ ಆಗುತ್ತೆ, ಬರ್ತಾರೆ, ಮಾಡ್ತಾರೆ, ಬದಲಾವಣೆ ಮಾಡ್ತಾರೆ.